ಬರೀ ಓಟ್ ಹಾಕಿ ಅಷ್ಟೇ ನಾವು ಮುಸ್ಲಿಮ್ ಬೇಕಾ? ಬರೀ 500 ರೂಪಾಯಿ ಕೊಡ್ತಾರೆ ಓಟ್ ಹಾಕ್ರಿ ಅಂತಾರೆ. ನೋಡಿ ಇಲ್ಲಿ ಎಂ ಪಿ 2 ವರ್ಷ ಅದಕ್ಕಿದ್ದು ಒಂದ್ಸತಿನ ಬಂದು ನೋಡಿಲ್ಲ. ಏನಪ್ಪ ನಿಮ್ದು ಕಷ್ಟ ಸುಖ ಹೆಂಗಿತ್ತಪ್ಪ ಒಂದ್ಸತಿರ ಬಂದು ಕೇಳಾರ ಇಲ್ಲಿ. ಈ ಸತಿ ಶಾಮನೂರು ಕುಟುಂಬ ಸೋಲ್ಸೋದು ಖಂಡಿತ ಈ ಸತಿ ಇಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಯಾಕಂದರೆ ಈಗ ಹಳ್ಳಿ ಕಡೆ ದಾವಣಗೆರೆ ಉತ್ತರ ದಾವಣಗೆರೆ ನೋಡ್ರಿ ಹೆಂಗೆ ಮಾಡ್ಯಾರ, ಅಭಿವೃದ್ಧಿ ಮಾಡ್ಯಾರ. ಒಂದು ಹಾಸ್ಪಿಟಲ್, ಒಂದು ಅಡುಗೆ ಆಸ್ಪತ್ರೆ ಇಲ್ಲ ಇಲ್ಲಿ ತನಕ ಪೇಷಂಟ್ ಸಾಯ್ತಾರೆ. ಅವ್ರದ್ದೇ ಬಾಪುರಿ ಅವ್ರದ್ದೇ ಹಾಸ್ಪಿಟ್ಲಾಗೆ ಏನೋ ಒಂದು ರೆಸ್ಪಾನ್ಸ್ ಮಾಡೋಂಗಿಲ್ಲ, ಬರೀ ದುಡ್ಡು ಅಂತಾರೆ. ಅಲ್ಲಿ 1,20,000 ಪಾಪ್ಯುಲೇಷನ್ ಇದ್ದಿಲ್ಲಿ, ಒಂದು ಹಾಸ್ಪಿಟ್ಲೇ ಇಲ್ಲ ಇಲ್ಲಿ. ಎಮರ್ಜೆನ್ಸಿ ರಾತ್ರಿ ಒಂದು ಹಾರ್ಟ್ ಅಂದರೆ ಐಟಕ್ಕೆ ಬಿಲ್ ಆದರೆ ಬಾಪೂಜಿ ಹೋಗಬೇಕು. ರೆಸ್ಪಾನ್ಸ್ ಮಾಡೋಂಗಿಲ್ಲ, ಬೇರೆ ದುಡ್ಡು. ಇಲ್ಲಿ ಪಾಪ ಅಮಾಯಕರು ಇರೋದು ಇಲ್ಲ, ಶ್ರೀಮಂತರ ಇಲ್ಲ ಇಲ್ಲಿ, ದುಡಿಯೋರು ತಿನ್ನೋರು. ಅಲ್ಲಿ ಬಾಪೂಜಿ ಹೋದ್ರೆ 5,000 ಬೇಕು, ಬರೀ ಪೇಷಂಟ್ ಕರ್ಕೊಂಡು 5,000 ಬೇಕಲ್ಲಿ. ಈ ಸರಿ ಸೋತದ್ದು ಖಂಡಿತ ಅವರಿಗೆ. ಬೇರೆ ನಮ್ಮ ಅಲ್ಪಸಂಖ್ಯಾತರು ಜಬ್ಬರ್ ಸಾಬ್ರು ಅದಾರೆ, ಖಾಲಿದ್ ಅವರು ಅದಾರೆ, ಸಾದಿಕ್ ಪುಲನ್ ಸಾಬ್ರು ಅದಾರೆ. ಪಾಪ ಅವರು ಪಕ್ಷ ದುಡಿದಿರೋ ಅವ್ರಿಗೆ ಪಾಪ ಕೊಡಬೇಕು. ಅವರು ಒಂದೇ ಕುಟುಂಬ ಆಗ್ಬಾರ್ದು ಹಿಂಗೆ. ನೋಡಿ ಇಲ್ಲಿ ಎಂ ಪಿ 2 ವರ್ಷ ಅದಕ್ಕಿದ್ದು ಒಂದ್ಸತಿನ ಬಂದು ನೋಡಿಲ್ಲ. ಏನಪ್ಪ ನಿಮ್ದು ಕಷ್ಟ ಸುಖ ಹೆಂಗಿತ್ತಪ್ಪ ಒಂದ್ಸತಿರ ಬಂದು ಕೇಳಾರ ಇಲ್ಲಿ. MP ಆಗಿ ಪ್ರಭಾ ಮಲ್ಲಿಕಾರ್ಜುನ್ 2 ವರ್ಷ ಆಯಿತು. ಹಾಂ ಸರ್, ಒಂದ್ಸತಿರ ಬರ್ಬೇಕು. ಹೆಂಗೇನಪ್ಪ ನಿನ್ನ ಕಷ್ಟ ಸುಖ? ಬರೀ ಓಟ್ ಹಾಕಿ ಅಷ್ಟೇ ನಾವು ಮುಸ್ಲಿಮ್ ಬೇಕಾ? ಬೇರೆ ನಾವು ಮುಸ್ಲಿಮ್ ಬೇಡ ನಿಮಗೆ. ಬರೀ ಓಟ್ ಹಾಕಕ್ಕೆ ಮಾತ್ರ ಬಳಸ್ಕೊತಾ ಇದ್ದಾರೆ. ಹಾಂ, ಮತ್ತೇನು ಮಾಡಕತ್ತಾರ ಅವರು? ಬರೀ 500 ರೂಪಾಯಿ ಕೊಡ್ತಾರೆ ಓಟ್ ಹಾಕ್ರಿ ಅಂತಾರೆ. ಪ್ರಭಾ ಮಲ್ಲಿಕಾರ್ಜುನ್ ಒಂದ್ಸರಿ ಬಂದಿಲ್ಲ. ಬರೀ ವೋಟಿಂಗ್ ಅಷ್ಟೇ ಬೇಕು ಅವರಿಗೆ. ಅಭಿವೃದ್ಧಿ ಬೇಡ, ನಾವು ಬರೀ ಓಟ್ ಹಾಕೋ ಅಷ್ಟೇ ನಮಗೆ. ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ಗೆ ಓಟ್ ಕೊಡೋದು ನಾವು. ನಮ್ಮ ಮುಸ್ಲಿಮರಿಗೆ ಕೊಳ್ಳಿ, ನಮ್ಮ ಶಂಕರಪ್ಪ ಅವ್ರ ಮನೆಯವ್ರಿಗೆ ಕೊಳ್ಳಿ, ನಾವು ಓಟ್ ಅವರಿಗೆ ಕೊಡೋದು. ಈಗ ಶಂಕರಪ್ಪ ಅವ್ರು ಹೋದ್ರ ಮೇಲೆ ಮುಸ್ಲಿಮರಿಗೆ ಟಿಕೆಟ್ ಅಂತ ಅವರೇ ಹೇಳಿದರು. ಆದರೆ ಈಗ ಅವ್ರ ಮೊಮ್ಮಗ ನಿನ್ನೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಅದು ಹೇಳಿದ್ದಾರೆ, ಹೈಕಮಾಂಡ್ ಅವ್ರ ಕೈಯಾಗಿಲ್ಲ, ಅವ್ರ ಮಳ್ಳನವ್ರ ಕೈಯಾಗಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾಯಿದೆ ಆ ತೀರ್ಮಾನದಲ್ಲಿ ನಾವು ಓಕೆ ಅಂತ ಹೇಳಿ ನಾವು ಅದು ಅವ್ರ ಇದರಿಂದ ಮರ್ಯಾದೆ ಇಟ್ಟು ಓಟ್ ಕೊಡ್ತೀವಿ. ಈಗ ಅಲ್ಪಸಂಖ್ಯಾತರು ಮುಸ್ಲಿಂ ಅವರು ಏನು ಹೇಳ್ತಾರೆ, ಮುಖಂಡರೆಲ್ಲ ಹೇಳ್ತಾ ಇದ್ದಾರೆ, ಸಮರ್ಥಗಾತರು ನಮ್ಮ ಕೆಲಸ ಮಾಡೋದಿಲ್ಲ, ನಮ್ಮಲ್ಲೇ ಕ್ಯಾಂಡಿಡೇಟ್ ಯಾರಿಗಾರು ಕೊಡಬೇಕು ಅಂತ. ಜನ ಇದ್ದೇ ಇರ್ತಾರೆ, ಒಂದು ಸ್ವಲ್ಪ ಆ ಕಡೆನೂ ಇರ್ತಾರೆ, ಈ ಕಡೆನೂ ಇರ್ತಾರೆ. ಸಮರ್ಥ ಬಂದಿದ್ರೆ ಸಮರ್ಥ ಓಟ್ ಕೊಡ್ತೀವಿ ನಾವು. ಯಾರಿದ್ರು ಕಾಂಗ್ರೆಸ್ಸಿಗೆ ಓಟ್ ಕೊಡ್ತೀವಿ. ಯಾರು ನಮ್ಮ ಜಬ್ಬರ್ ಸಾಬರ್ನಿಂದಿರಲಿ, ನಮ್ಮ ಪೈಲ್ವಾನ್ ಸಾಬರ್ನಿಂದಿರಲಿ, ನಮ್ಮ ಖಾಲಿದನಿಂದಿರಲಿ, ಯಾರಿಗೆ ಕೊಳ್ಳಿ, ಸಮಾಜಕ್ಕೆ ಕೊಳ್ಳಿ, ಎಲ್ಲ ಕಾಂಗ್ರೆಸ್ಸಿಗೆ ಓಟ್ ಕೊಡೋದು.